ನಮಸ್ಕಾರ ವೀಕ್ಷಕರೇ. ಉತ್ತರದಲ್ಲಿ ಮತ್ತೊಮ್ಮೆ ಪ್ರತಿಭಟನೆಯ ಸದ್ದು ಕೇಳಿ ಬರ್ತಾ ಇದೆ. ರೈತರ ಹೆಸರಲ್ಲಿ ಹೋರಾಟ ನಡೆಸೋದಕ್ಕೆ ಮತ್ತೊಂದು ತಂಡ ರೆಡಿ ಆಗ್ತಾ ಇದೆ. ಈ ಬಾರಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಬರ್ತಾ ಇರೋದು ಕೇವಲ ದುಬಾರಿ ಕಾರ್ಗಳು, ಜೀಪ್ಗಳು, ಟ್ರ್ಯಾಕ್ಟರ್ಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಜೆಸಿಬಿಗಳು ನುಗ್ಗಿ ಬರೋದಕ್ಕೆ ತಯಾರಿ ನಡೆಸ್ತಾ ಇವೆ. ಎಲೆಕ್ಷನ್ ಟೈಮ್ನಲ್ಲಿ ಸೈಲೆಂಟ್ ಆಗಿದ್ದ ಹೋರಾಟಗಾರರು ಈಗ ಮತ್ತೆ ಅಲರ್ಟ್ ಆಗಿದ್ದಾರೆ. ಶಂಭು ಗಡಿಯಲ್ಲಿ ಬೀಡು ಬಿಟ್ಟಿರೋ ಗಲಭೆಕೋರರು ಈಗಾಗಲೇ ಈ ಬಾರಿಯ ಹೋರಾಟಕ್ಕೆ ರೋಡ್ ಮ್ಯಾಪ್ ಹಾಕಿಕೊಂಡಿದ್ದು ಆಗಸ್ಟ್ 15ರಂದು ಟ್ರ್ಯಾಕ್ಟರ್ ಮಾರ್ಚ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ನಾಯಕರ ಪ್ರತಿಕೃತಿ ದಹಿಸೋದಕ್ಕೆಲ್ಲ ಪ್ಲಾನ್ ಮಾಡಲಾಗಿದೆ. ಕಳೆದ ಎಲ್ಲಾ ಬಾರಿಗಿಂತ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹಂಗಾಮ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಒಂದು ಕಡೆ ಪ್ರಧಾನಿ ಮೋದಿ ವಿರುದ್ಧ ಇವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಇತ್ತ ಜನಸಾಮಾನ್ಯರು ಕೂಡ ಪ್ರಧಾನಿ ಮೋದಿ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಮುಗಿಸಿ ಬಂದ ಬಳಿಕವೇ ಈ ಪ್ರೊಟೆಸ್ಟ್ ಶುರುವಾಗ್ತಾ ಇರೋದು ಕೂಡ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಈ ಬಾರಿ ಏನೇನೆಲ್ಲ ಆಗಲಿದೆ, ಇದು ಯಾವ ಹಂತಕ್ಕೆ ಹೋಗಿ ತಲುಪಲಿದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೇ ಮುಗಿತಾ ಇದ್ದಂತೆ ಮಳೆಗಾಲ, ನವೆಂಬರ್ ಮುಗಿತಾ ಇದ್ದ ಹಾಗೆ ಚಳಿಗಾಲ, ಏಪ್ರಿಲ್ ಮಧ್ಯಭಾಗದ ಹೊತ್ತಲ್ಲೇ ರಣ ಬಿಸಿಲು, ಸೆಕೆ ಶುರುವಾಗುತ್ತೆ. ಇದೆಲ್ಲದರ ಮಧ್ಯೆ ವರ್ಷಕ್ಕೆ ಇಂತಿಷ್ಟು ಹಬ್ಬಗಳು. ಅರೆ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಹೇಗೆ ಪ್ರತಿ ವರ್ಷ ಕೆಲವೊಂದು ಗಳಿಗೆಗಳು ಬರುತ್ತೋ ಅದೇ ರೀತಿ ಈ ರೈತರ ಹೆಸರಲ್ಲಿ ನಡೀತಾ ಇರೋ ಪ್ರತಿಭಟನೆಯನ್ನು ವಾರ್ಷಿಕ ಮಹೋತ್ಸವ ಮಾಡೋದಕ್ಕೆ ಸಂಚು ನಡೀತಾ ಇದೆ ಅನ್ನೋ ಬಗ್ಗೆ ಜನರಲ್ಲಿ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸ್ವಲ್ಪ ತಿಂಗಳುಗಳ ಮಟ್ಟಿಗೆ ತಣ್ಣಗಾಗಿದ್ದ ಈ ಹೋರಾಟದ ಚಟುವಟಿಕೆಗಳು ಮತ್ತೆ ಶುರುವಾಗಿದೆ. ಶಂಭು ಬಾರ್ಡರ್ನಲ್ಲಿ ಬೀಡು ಬಿಟ್ಟಿರೋ ಪ್ರತಿಭಟನಾಕಾರರು ತಮ್ಮ ಹತಾರಿಗಳನ್ನ ರೆಡಿ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ದೆಹಲಿಗೆ ಜೆಸಿಬಿ ತರೋ ಪ್ಲಾನ್ ನಡೆದಿದ್ದು, ಟ್ರಯಲ್ ರನ್ನಿಂಗ್ ಮಾಡ್ತಾ ಇರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಅಂದಹಾಗೆ ಈ ಪ್ರತಿಭಟನೆ ಶುರುವಾಗಿದ್ದು ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ತಂದಿದ್ದ 3 ಕಾಯ್ದೆಗಳ ವಿರುದ್ಧ ಅನ್ನೋದು ಗೊತ್ತಿದೆ. ಆದ್ರೆ ಪ್ರತಿಭಟನೆ ತಾರಕಕ್ಕೇರ್ತಾ ಇದ್ದ ಹಾಗೆ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಕೈಬಿಟ್ಟಿತ್ತು. ಆ ಕುರಿತಂತೆ ಯಾವುದೇ ಹೆಜ್ಜೆಯನ್ನ ಮುಂದಕ್ಕೆ ಇರಿಸಿರ್ಲಿಲ್ಲ. ಅಚ್ಚರಿ ಏನಂದ್ರೆ ಕೇಂದ್ರ ಸರ್ಕಾರ ತಣ್ಣಗಾದ್ರೂ ಈ ಹೋರಾಟಗಳು ಮಾತ್ರ ನಿಲ್ಲಲಿಲ್ಲ ಅನ್ನೋದು. ಮೊದಲ ಹಂತದಲ್ಲಿ ಈ ಕಾಯ್ದೆಯನ್ನ ಜಾರಿ ಮಾಡದಂತೆ ಪ್ರತಿಭಟನಾಕಾರರು ನೋಡಿಕೊಂಡ್ರು. ಎರಡನೇ ಬಾರಿ ಮತ್ತೆ ಹೋರಾಟಗಾರರು ಬಂದಾಗ ಜನರಿಗೆ ಅನುಮಾನ ಬರಬಾರದು ಅಂತ ರೈತರ ಇತರೆ ಸಮಸ್ಯೆಗಳು ಅನ್ನೋದನ್ನ ಹೇಳಿಕೊಂಡು ಬಂದ್ರು. ಈ ಬಾರಿ ಮತ್ತೆ ಬರೋವಾಗ ಇನ್ನೊಂದು ಪ್ರಮುಖ ಕಾರಣ ಇಲ್ಲದೆ ಹೋದ್ರೆ ಜನರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಪ್ರಿಪೇರ್ ಆಗಿ ಫೀಲ್ಡ್ಗೆ ಇಳಿಯಲಾಗ್ತಾ ಇದೆ. ಈ ಸಂಬಂಧ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಇನ್ನೊಂದಿಷ್ಟು ಸಂಘಟನೆಗಳು ಒಟ್ಟಾಗಿ ಸಭೆ ನಡೆಸಿವೆ. ಅಂದಹಾಗೆ ಈ ಬಾರಿಯ ಹೋರಾಟಕ್ಕೆ ಯಾವ ಕಾರಣ ಕೊಡಬೇಕು ಅನ್ನೋದು ಕೂಡ ಇಲ್ಲೇ ಡಿಸೈಡ್ ಆಗಿದೆ. ಸಭೆಯಲ್ಲಿ ಮಾತನಾಡಿರೋ ಸಂಘಟನೆ ನಾಯಕರು ಎಂಎಸ್ಪಿ ಹೆಚ್ಚಳವನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡೋಣ, ನಾವು ಕೇಳ್ತಾ ಇರೋ ಬೆಲೆ ತೀರಾ ಹೆಚ್ಚು, ಇದರಿಂದ ದೇಶದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರಿಂದ ಇದನ್ನ ವಿರೋಧಿಸಿ ಪ್ರೊಟೆಸ್ಟ್ ಮಾಡೋದಾಗಿ ಎಲ್ಲರೂ ಕುಳಿತು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಫೆಬ್ರವರಿಯಲ್ಲಿ ಹೋರಾಟ ನಡೆದಾಗ್ಲೂ ಇದೇ ವಿಚಾರವನ್ನ ಮುನ್ನೆಲೆಗೆ ತರಲಾಗಿತ್ತು. ಆಗ ಈ ಸಂಬಂಧ ಕೃಷಿ ತಜ್ಞರು ಸೇರಿ ವಿದ್ಯಾವಂತರು ಹಾಗೂ ನಿಜವಾದ ರೈತರ ಸಮಸ್ಯೆಗಳನ್ನ ತಿಳಿದಿರೋ ಜನರು ನೀವು ಮಾಡ್ತಾ ಇರೋ ಡಿಮ್ಯಾಂಡ್ಗೆ ಅರ್ಥ ಇಲ್ಲ ಅನ್ನೋದನ್ನ ಹೇಳಿದ್ರು. ಆದ್ರೆ ಅದಾಗಿ ಇಲ್ಲಿಯ ತನಕ ಸಾಕಷ್ಟು ತಿಂಗಳು ಕಳೆದಿವೆ. ಕನಿಷ್ಠ ಪಕ್ಷ ಬೇರೆ ಏನಾದ್ರೂ ಸಮಸ್ಯೆಯನ್ನ ಹುಡುಕಿ ಅದರ ವಿರುದ್ಧ ದನಿ ಏರಿಸೋ ಅವಕಾಶ ಇತ್ತು. ಆದ್ರೆ ಮತ್ತೆ ಅದೇ ಹಳೆ ವಿಚಾರವನ್ನ ಮುನ್ನೆಲೆಗೆ ತಂದು ಪ್ರತಿಭಟನೆ ನಡೆಸೋ ತಯಾರಿ ನಡೆದಿದೆ. ಅಲ್ಲದೆ ಈ ಮೀಟಿಂಗ್ ನಲ್ಲಿ ತಮ್ಮ ಟಾರ್ಗೆಟ್ ಬಿಜೆಪಿ ಅನ್ನೋದನ್ನ ಲೀಡರ್ಗಳು ಹೇಳಿದ್ದು, ಆಗಸ್ಟ್ 1ರಂದು ಬಿಜೆಪಿ ನಾಯಕರ ಪ್ರತಿಕೃತಿಯನ್ನ ದಹನ ಮಾಡೋ ಪ್ಲಾನ್ ನಡೆದಿದೆ. ಸದ್ಯದ ಮಾಹಿತಿ ಪ್ರಕಾರ ಪ್ರಧಾನಿ ಮೋದಿ ಪ್ರತಿಕೃತಿಯನ್ನು ದಹನ ಮಾಡೋ ಸಾಧ್ಯತೆ ಇದೆ. ಅಂದಹಾಗೆ ಪ್ರತಿ ಬಾರಿ ಈ ಹೋರಾಟ ಶುರುವಾದಾಗ್ಲೂ ಜನರಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾನೇ ಇವೆ. ಈ ಬಾರಿಯೂ ಕೂಡ ಒಂದಷ್ಟು ಸಂಶಯಗಳು ಜನರನ್ನ ಕಾಡ್ತಾ ಇದೆ. ಆಗಾಗ ಇವರೆಲ್ಲ ಹೋರಾಟ ಅಂತ ಬಂದು ತಿಂಗಳಾನುಗಟ್ಟಲೆ ಬೀದಿಯಲ್ಲಿ ಕೂತ್ಕೋತಾರೆ ಅಂದ್ರೆ ಕೃಷಿ ಮಾಡೋದು ಯಾರು? ಯಾವಾಗ್ಲೂ ಬೀದಿಯಲ್ಲೇ ಇರುವವರಿಗೆ ಬೇರೆ ಕೆಲಸ ಇಲ್ವಾ ಅಂತ. ಆದ್ರೆ ಪಂಜಾಬ್, ಹರಿಯಾಣ ಸೇರಿದಂತೆ ಎಲ್ಲಾ ಕಡೆಗಳದು ನಿಜವಾದ ಕೃಷಿಕರು ತಮ್ಮ ಬೆಳೆ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಹೋರಾಟಕ್ಕೆ ಬರ್ತಾ ಇರೋರು ಯಾರು ನಿಜವಾದ ರೈತರಲ್ಲ ಅನ್ನೋದಕ್ಕೆ ಮೇಲಿಂದ ಮೇಲೆ ಸಾಕ್ಷಿಗಳು ಸಿಗ್ತಾನೆ ಇವೆ. ಇನ್ನು ಈ ಕುರಿತಂತೆ ಪ್ರಧಾನಿ ಮೋದಿ ಬಗ್ಗೆ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇವರ್ಯಾರು ರೈತರಲ್ಲ, ಇವರ ಉದ್ದೇಶ ಗಲಭೆ ಎಬ್ಬಿಸೋದು ಅನ್ನೋದು ಗೊತ್ತಿದ್ರು ಯಾಕೆ ಇವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಲ ಇವರ ಚಟುವಟಿಕೆ ಶುರುವಾಯಿತು ಅಂದ್ರೆ ದಿನನಿತ್ಯ ಕೆಲಸ ಮಾಡಿ ದುಡಿದು ಸಂಪಾದಿಸಿ ಸ್ವಾಭಿಮಾನದಲ್ಲಿ ಬದುಕುತ್ತಿರೋ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ. ದೆಹಲಿ ಗಡಿಯಲ್ಲಿ ವ್ಯಾಪಾರಿಗಳಿಗೆ, ನಿತ್ಯ ಆಫೀಸ್ಗೆ ಹೋಗುವವರಿಗೆ, ಅಂತಾರಾಜ್ಯ ಸರಕು ಸಾಗಣೆಗೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಈ ವ್ಯವಹಾರಗಳು ಹಾಗೂ ನಿತ್ಯ ಕೆಲಸಗಳು ಸ್ಥಗಿತ ಆದ್ರೆ ಅದು ಆರ್ಥಿಕತೆಗೆ ಹೊಡೆತ ಕೊಡುತ್ತೆ. ಅದನ್ನ ಮತ್ತೆ ತೆರಿಗೆ ಮೂಲಕ ಜನಸಾಮಾನ್ಯರೇ ಪಾವತಿಸಬೇಕು.
ಅರ್ಥಾತ್ ಈ ಎಲ್ಲಾ ರಂಪಾಟದಿಂದ ಕೊನೆಯದಾಗಿ ಕೈ ಸುಟ್ಟುಕೊಳ್ಳೋದು ಜನರು. ಆದ್ರಿಂದ ಈ ಕುರಿತಂತೆ ಸರಿಯಾದ ಕ್ರಮವನ್ನ ಕೈಗೊಳ್ಳಿ ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದೆಡೆ ಮೋದಿ ಯಾಕೆ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಹಿಂದೆ ಸರಿತಾ ಇದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಗಲಭೆಕೋರರು ಗಡಿ ದಾಟದಂತೆ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಆಟೋಟೋಪ ಮಿತಿ ಮೀರಿದಾಗ ಲಾಠಿ ಚಾರ್ಜ್ ಮಾಡಿದ್ರೆ ಅದು ರೈತರ ಮೇಲೆ ದೌರ್ಜನ್ಯ ಅಂತ ಸುದ್ದಿ ಆಗ್ತಾ ಇದೆ. ಯಾರೆಲ್ಲ ನಮ್ಮ ನಿಮ್ಮಂತೆ ನಿತ್ಯ ದುಡಿದು ಬದುಕದೆ ಗಣ್ಯ ವ್ಯಕ್ತಿಗಳು ಎನಿಸಿಕೊಳ್ತಾ ಇದ್ದಾರೋ ಅವರೆಲ್ಲ ಮೋದಿ ರೈತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ಇದರಿಂದ ಏನಾಯ್ತಪ್ಪ ಅಂದ್ರೆ ಮೋದಿ ಸರ್ಕಾರದಿಂದ ರೈತರ ಮೇಲೆ ಹಲ್ಲೆ ಅನ್ನೋ ಹೆಡ್ಲೈನ್ ಬಂದಂತಾಗುತ್ತೆ. ಆದ್ರಿಂದ ಒಂದು ಕಠಿಣ ನಿರ್ಧಾರ ಇಷ್ಟೆಲ್ಲ ತಾಪತ್ರಯಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಎಲೆಕ್ಷನ್ ಟೈಮ್ ನಲ್ಲಿ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಬಂದಿತ್ತು. ಅದೇನೆಂದ್ರೆ ರಿಸಲ್ಟ್ ಬಂದ ಬಳಿಕ ಕಾಂಗ್ರೆಸ್ ದೊಡ್ಡ ದೊಡ್ಡ ಹೋರಾಟಗಳಿಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಸುದ್ದಿಯನ್ನ ಹೇಳಲಾಗಿತ್ತು. ಮೊದಲಿಗೆ ಇವಿಎಂ ಅನ್ನ ದೂರೋದು, ಅದಾದ ನಂತರ ಒಂದೊಂದೇ ಪ್ರತಿಭಟನೆಗಳನ್ನ ಆಕ್ಟಿವ್ ಮಾಡಿ ಸರಿಯಾದ ರೀತಿಯಲ್ಲಿ ಭಾರತ ಸರ್ಕಾರ ಕಾರ್ಯನಿರ್ವಹಿಸದಂತೆ ಮಾಡೋದು ಅನ್ನೋದನ್ನ ಅದರಲ್ಲಿ ಹೇಳಲಾಗಿತ್ತು. ಆದರೆ ರಿಸಲ್ಟ್ ನಲ್ಲಿ ಅನಿರೀಕ್ಷಿತ ಫಲಿತಾಂಶ ಬಂದಿದ್ರಿಂದ ಕಾಂಗ್ರೆಸ್ ಫುಲ್ ಖುಷ್ನಲ್ಲಿತ್ತು. ಈ ಬಾರಿ ಇವಿಎಂ ಬಗ್ಗೆ ಯಾವುದೇ ಆರೋಪಗಳು ಬಂದೇ ಇರಲಿಲ್ಲ. ಆದ್ರೆ ಈಗ ವಿಪಕ್ಷದಲ್ಲಿ ಕೂತಿರೋದ್ರಿಂದ ಏನಾದ್ರೂ ಮಾಡ್ಲೇಬೇಕಲ್ವಾ ಅನ್ನೋ ಕಾರಣಕ್ಕೆ ಮುಂಚಿನ ಪ್ಲಾನ್ಗಳನ್ನ ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳಿವೆ. ಮೊದಲು ರೈತ ಹೋರಾಟ, ಇದು ಮುಗಿಯೋದರ ಒಳಗೆ ಸಿಎಎ ಹಾಗೂ ಎನ್ಆರ್ಸಿ ಕುರಿತು ಹೋರಾಟ, ಅದರ ಬೆನ್ನಲ್ಲೇ ಯುಸಿಸಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ರಂಪಾಟ. ಹೀಗೆ ಭಾರತದ ಒಳಿತಿಗಾಗಿ ಯಾವೆಲ್ಲ ಕಾಯ್ದೆಗಳು ಬರುತ್ತೋ ಅದೆಲ್ಲದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಅನ್ನೋ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಇನ್ನು ರೈತರ ಹೆಸರಲ್ಲಿ ನಡೀತಾ ಇರೋ ಹೋರಾಟದಲ್ಲಿ ಮೇನ್ ಟಾರ್ಗೆಟ್ ದೆಹಲಿ. ಈ ಹಿಂದೆ ನಡೆದ ಹೋರಾಟಗಳಿಗೆ ಫಾರಿನ್ ಫಂಡ್ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷದ ಕೈವಾಡದ ಆರೋಪ ಇದ್ವು. ಈ ಬಾರಿ ಆಪ್ ಕೈವಾಡ ಇದೆಯಾ ಅನ್ನೋ ಟಾಕ್ ಶುರುವಾಗಿದೆ. ಯಾಕಂದ್ರೆ ಈ ಬಾರಿ ದೆಹಲಿಗೆ ಇವರು ನುಗ್ಗಿದ್ರು ಅಂದ್ರೆ ಅಲ್ಲಿ ಹಂಗಾಮ ಆಗೋದು ಗ್ಯಾರಂಟಿ. ರಾಷ್ಟ್ರ ರಾಜಧಾನಿಯಲ್ಲಿ ರಂಪಾಟ ಆಯ್ತು ಅಂದ್ರೆ ಅದು ವರ್ಲ್ಡ್ ನ್ಯೂಸ್ ಆಗುತ್ತೆ. ಆಗ ದೆಹಲಿ ಸಿಎಂ ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತೆ. ಅಂತಿಮವಾಗಿ ದೆಹಲಿಯಲ್ಲಿ ಸಿಎಂ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ಮೋದಿ ಸರ್ಕಾರ ದೆಹಲಿ ಸಿಎಂ ಅನ್ನ ಬಂಧಿಸಿ ಇಂಥ ಪರಿಸ್ಥಿತಿಗೆ ದಾರಿ ಮಾಡಿ ಕೊಟ್ಟಿದೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರುತ್ತೆ. ಆದ್ರಿಂದ ಈ ಹೋರಾಟದ ಹಿಂದೆ ಇಷ್ಟೆಲ್ಲಾ ವಿಚಾರ ಅಡಗಿರೋ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಇನ್ನು ಇದೆಲ್ಲದಕ್ಕಿಂತ ಅಚ್ಚರಿ ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಮುಗಿಸಿ ಬಂದ ಬಳಿಕವೇ ಇವೆಲ್ಲ ಶುರುವಾಗ್ತಾ ಇದೆ ಅನ್ನೋದು. ಈಗಾಗಲೇ ಇದೆಲ್ಲದಕ್ಕೂ ಫಾರಿನ್ ಫಂಡಿಂಗ್ ಇದೆ ಅನ್ನೋ ದೊಡ್ಡ ದೊಡ್ಡ ಆರೋಪಗಳಿವೆ. ಜಾರ್ಜ್ ಸೊರೋಸ್ ನಿಂದ ಹಿಡಿದು ಬೇರೆ ಬೇರೆಯವರ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇರುತ್ತೆ. ಈಗ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಮುಗಿಸಿ ಬಂದ ಕೂಡಲೇ ಇದು ಶುರುವಾಗ್ತಾ ಇದೆ ಅಂದ್ರೆ ಇದಕ್ಕೂ ಅವರಿಗೂ ಏನಾದ್ರೂ ಸಂಬಂಧ ಇರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಟ್ನಲ್ಲಿ ಸಂಖ್ಯಾಬಲದಲ್ಲಿ ಬಿಜೆಪಿ ವೀಕ್ ಆಗಿದ್ದು ಇನ್ನ5 ವರ್ಷ ದೊಡ್ಡ ದೊಡ್ಡ ಪ್ರೊಟೆಸ್ಟ್ ಗಳನ್ನ ಎದುರಿಸೋದು ಅನಿವಾರ್ಯ ಅನ್ನೋ ಹಾಗಾಗಿದೆ. ಇದು ಬರೀ ಆರಂಭ ಎನ್ನಲಾಗ್ತಾ ಇದ್ದು ಮುಂದೆ ಇನ್ನೇನೆಲ್ಲ ಕಾದಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.